ನಾನೇನೇ ಅಂದರೂ ನನಗೆ ಈ ಥರ ವಿಡಿಯೋ ಮಾಡೋಕ್ಕೆ ಈ ವಿಡಿಯೋ ಪೂರ್ತಿ ನೋಡಿ. ಇಲ್ಲಿ ಕೆಳಗಡೆ ಕಾಣ್ತಾ ಇರೋ ಇನ್ಫಿನಿಟ್ ಪೇಂಟರ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಇದನ್ನ ಕ್ಯಾನ್ಸಲ್ ಹೊಡ್ರಿ. ಇಲ್ಲಿ ಬ್ಲ್ಯಾಕ್ ಕ್ಯಾನ್ವಾಸ್ ಅಂತ ಐತಲ್ಲ ಇದನ್ನ ಕ್ಲಿಕ್ ಕೊಡ್ರಿ. ಇದ್ರೊಳಗೆ ಇವು ಕೆಳಗಡೆ ಕಾಣ್ತಾ ಇರೋ ಈ 3 ಶೇಪ್ ಈ ಥರ ಆಯ್ತು, ಈ ಥರ ಆಯ್ತು, ಮತ್ತು ಈ ಥರ ಇವು 3 ಶೇಪ್ ಒಳಗೆ ನಿಮ್ಗೆ ಯಾವ ಥರ ಶೇಪ್ ಬೇಕು ಅದನ್ನು ಕ್ಲಿಕ್ ಕೊಡ್ರಿ. ಮತ್ತೊಳೆ ಇಲ್ಲಿ ಮೇಲ್ಗಡೆ ಇಲ್ಲಿ ಹನಿ ಥರ ಒಂದು ನೀರಿನ ಹನಿ ಥರ ಅಂತ ಇದೆಯಲ್ಲ, ಅಲ್ಲಿ ಲೊಕೇಶನ್ದ ನಿಮಗೆ ಯಾವ ಕಲರ್ ಬೇಕು ಚೂಸ್ ಮಾಡ್ಕೊರಿ. ಅಂದ್ರೆ ವೈಟ್ ಒಳಗೆ ಬರಿತೀನಿ ವೈಟ್ ಒಳಗೆ ಬರಿತೀನಿ ಅಂದ್ರೆ ವೈಟ್ ಚೂಸ್ ಮಾಡ್ಕೊರಿ. ಬ್ಲ್ಯಾಕ್ ಒಳಗೆ ಬರ್ತೀನಿ ಅಂದ್ರೆ ಬ್ಲ್ಯಾಕ್ ಚೂಸ್ ಮಾಡ್ಕೊರಿ. ಈ ಥರ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಚೂಸ್ ಮಾಡ್ಕೊರಿ. ನಮಗೆ ಮಾತ್ರ ಬ್ಲ್ಯಾಕ್ ಕಲರ್ ಬೇಕು. ಬ್ಲ್ಯಾಕ್ನ ಡನ್ ಹೊಡೆದ್ನಿ. ಹೊಡೆದ್ಕೇಶಂದ ನನಗೆ ಇದೇ ಶೇಪ್ ಬೇಕು, ಅದೇ ಕಾರಣಕ್ಕೆ ಇದೇ ಶೇಪ್ ಇಟ್ಕೇಶಂದ ಕ್ರಿಯೇಟ್ ಅಂತ ಹೊಡಿತೀನಿ. ಕ್ರಿಯೇಟ್ ಅಂತ ಹೊಡೆದ್ಕೇಶಂದ ಇಲ್ಲಿ ಪೆನ್ಸಿಲ್ ಐಕನ್ ಕಾಣತ್ತಲ್ಲ ಇದನ್ನು ಕ್ಲಿಕ್ ಹೊಡಿಬೇಕು. ನಿಮ್ಗೆ ಇಲ್ಲಿ ಮೇಲ್ಗಡೆ ಪ್ಲಸ್ ಐಕನ್ ಐತಲ್ಲ ಇಲ್ಲಿ ಕ್ಲಿಕ್ ಹೊಡೆದ್ರೆ ಇಲ್ಲಿ ಬ್ರಷ್ ಅಂತ ಐತಿ. ಈ ಬ್ರಷ್ ಒಳಗೆ ಈ ಥರ ಅಂದ್ರೆ ನಿಮ್ಗೆ ಯಾವ ಇದು ಬೇಕು ನೋಡು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇದೆಲ್ಲ ಇದ್ರ ಬಗ್ಗೆ ಇನ್ನೊಂದ್ಸಲ ವಿಡಿಯೋ ಮಾಡ್ತಾನಂತ ಆ ಪ್ಲಸ್ ಐಕನ್ ಬಗ್ಗೆ. ಈಗ ಅದ್ರ ಪಕ್ಕದಲ್ಲಿರೋದು 2 ಲೈನ್ ಇದಾವಲ್ಲ ಅದ್ರ ಮೇಲೆ ಕ್ಲಿಕ್ ಹೊಡ್ರಿ. ಕ್ಲಿಕ್ ಹೊಡೆದ ನಿಮ್ಗೆ ಸೈಜ್ ಬ್ರಷಿನ ಸೈಜ್ ನೋಡ್ಕೊರಿ. ಸೈಜ್ ಯಾವ ಥರ ಬೇಕು ಎಷ್ಟು ಬೇಕು ಸೈಜ್ ಅದನ್ನು ಇದು ಮಾಡ್ಕೊರಿ. ಮತ್ತೊಳಗೆ ಸ್ಮೂತ್ ಅಂದ್ರೆ ಇವಾಗ ನೋಡ ಈ ಸ್ಮೂತ್ ಒಳಗೆ ತೋರಿಸ್ತೇನೆ ನೋಡಿ ನಿಮ್ಗೆ. ಈ ಸ್ಮೂತ್ ಅಂತ ಐತಲ್ಲ ಸ್ಮೂತ್ನೆಸ್ ಅಂತ ಲಾಸ್ಟ್ 3ನೇ ಆಪ್ಷನ್ ಅದು ಹೆಂಗೆ ವರ್ಕ್ ಆಕತ್ತಂತ ತೋರಿಸ್ತೇನೆ ನೋಡಿ. ಈಗ ಬರ್ತೀನಿ ನೋಡ. ಈಗ ಈ ಥರ ಇರ್ತದೆ, ಈ ಥರ ಆಕತ್ತೆ. ಅದು ನಾವು ಸ್ಮೂತ್ನೆಸ್ನ 60ರಿಂದ 70-80 ಮಟ್ಟ ಇಟ್ಕೊಂಡ್ವಿ ಅಂದ್ರೆ ಈ ಥರ ಆಗತ್ತೆ. ಈ ಥರ ಸ್ವಲ್ಪ ಚಲೋ ಅನಿಸ್ತದೆ. ಅಕ್ಷರ ಎಲ್ಲ ಬೆಸ್ಟಾಗಿ ಬರೋಕ್ಕಾಗತ್ತೆ. ಇದು ಬ್ರಷ್ ಸೈಜ್ ಸ್ವಲ್ಪ ದೊಡ್ಡದು ಇಟ್ಕೊಂಡು ನಮಗೆ ದೊಡ್ಡದೇ ಬೇಕು. ಇವಾಗ ನೀವು ಅಕ್ಷರ ಚಲೋದ್ ನಂಗೆ ಬರಿಬೇಕಂತಂದ್ರೆ ಯಾವ ಥರ ಮಾಡ್ಬೇಕಂದ್ರೆ ಈ ಥರ ಹಿಂಗೆ ಝೂಮ್ ಮಾಡ್ಕೋಬೇಕು. ಝೂಮ್ ಮಾಡ್ಕೊಂಡು ಆಮೇಲೆ ಯಾರ್ದಾದ್ರೂ ಒಂದು ಹೆಸರನ್ನ ಬರಿಬೇಕು. ಇವಾಗ ನೋಡಿ ಈ ಥರ ಅಂದ್ರೆ ಸ್ಮೂತ್ನೆಸ್ ಇದ್ರೆ ಮಾತ್ರ ಈ ಥರ ಇಲ್ಲಿ ಒಂದು ಕಡೆ ಟಿಕ್ ಹೊಡ್ಬೇಕಂದ್ರೆ ಅದ್ರ ಲೆವೆಲಿಗೆ ಅದು ಬರುತ್ತೆ. ಈ ಥರ ಮಾಡ್ಕೋಬೇಕು. ಆಮೇಲೆ ಮತ್ತೊಳೆ ನಮ್ಗೆ ಕಲರ್ ಬೇಕಂದ್ರೆ ಇವಾಗ ವೈಟ್ ಕಲರ್ ಬೇಕಂದ್ರೆ ವೈಟ್ ಕಲರ್ಗೆ ನೋಡಿ ವೈಟ್ ಕಲರ್ ಬಂತೆ. ಮತ್ತು ನಮ್ಗೆ ವೈಟ್ ಬೇಡ ಯೆಲ್ಲೋ ಕಲರ್ ಅಂದ್ರೆ ಈ ಥರ ಇದನ್ನು ಕ್ಲಿಕ್ ಹೊಡೆದು ಈ ಥರ. ಮತ್ತು ಬೇರೆ ಕಲರ್ ಬೇಕಂದ್ರೆ ಕೆಂಪ ಈ ಥರ ಮಾಡ್ಕೋಬೇಕು. ಸರಿ ನಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಮಾಡ್ಕೋಬೋದು. ಇಲ್ಲೇ ಸೆಲೆಕ್ಟ್ ಹಾಕಾವ ಹಳ್ಳ ತೊಗೊಂಡು ನಾವು ಮಾಡ್ಕೋಬೋದೆಲ್ಲ. ಮತ್ತೊಳೆ ಇದನ್ನು ಅಳ್ಕಿಸ್ಬೋದು. ಈ ಥರ ಈಗ ಅಕ್ಷರ ಬರ್ಕೇಶಿಂದ ಹಿಂಗೆ ಇಲ್ಲಿ ಇದರ ಚಿಕ್ಕ ಮಕ್ಕಳ ಅಳ್ಕಿಸೋ ರಬ್ಬಲ್ ಇರ್ತಲ್ಲ ಆ ಥರ ಇರ್ತೈತಿ. ಅದನ್ನ ತೊಗೊಂಡು ಈ ಥರನೂ ಮಾಡ್ಬೋದು. ನಮಗೆಲ್ಲ ಬೇಡಪ್ಪ ಅಕ್ಷರ ಭಾಳ ಆಗ್ಯಾವ ಅಂತಂದ್ರೆ ಹೀಗೆಲ್ಲ ಭಾಳ ಹೊಡೆದೀವಿ ಇವೆಲ್ಲ ಈ ಥರ ಭಾಳ ಆಗ್ಯಾವು ನಮ್ಗೆ ಲೇಟ್ ಆಗತ್ತೆ ಅಂತಂದ್ರೆ ಇಲ್ಲಿ ಬಾಣದ ಗುರ್ತೈತಲ್ಲ ಇದನ್ನು ಹತ್ತಿಗೆ ಹಿಡಿದ್ಬಿಡ್ದು. ಈ ಥರ ಹತ್ತಿಗೆ ಹಿಡಿದು ಕ್ಲಿಯರ್ ಅಂತ ಹೊಡೆದ್ಬಿಡ್ದು ಎಲ್ಲ ಕ್ಲಿಯರ್ ಆಗುತ್ತೆ. ನಿಮ್ಗೆ ಯಾವ ಥರ ಬೇಕು ಅಕ್ಷರನ ಬರ್ಕೊಂಡು ಆಮೇಲೆ ಇಲ್ಲಿ ಹೋಗಿ ಮತ್ತು ಇಲ್ಲಿ ಎಕ್ಸ್ಪ್ಲೋರ್ ಅಂತಿರುತ್ತೆ ನಿಮ್ದು ತೋರಿಸ್ತೀನಿ ನಿಮ್ಗೊಂದೀಗ. ಬ್ರಷ್ನ ಬೇರೆದೇ ಸೆಲೆಕ್ಟ್ ಮಾಡ್ಬೇಕು ನಾನು. ಈ ಬ್ರಷ್ನ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ನಾವು ಡೌನ್ಲೋಡ್ ಮಾಡ್ಕೋಬೇಕು ಮೊದಲು. ಇಲ್ಲಿ ಲೊಕೇಶನ್ದ ಇಲ್ಲಿ ಕಮ್ಯುನಿಟಿ ಅಂತ ಇರುತ್ತಲ್ಲ ಕಮ್ಯುನಿಟಿ ಒಳಗೆ ಹೋಗಿ ನಮಗೆ ಯಾವ ಬ್ರಷ್ ಬೇಕು ನೋಡೋ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಇಷ್ಟೆಲ್ಲ ಬ್ರಷ್ ಇದಾವೆ ಅನ್ಲಿಮಿಟೆಡ್. ಒಟ್ಟು ನಮ್ಗೆ ಲಿಮಿಟೆಡ್ ಇಲ್ಲಿ ಇದ್ರೊಳಗೆ ನಮಗೆ ಎಷ್ಟು ಬೇಕಷ್ಟು ಬ್ರಷ್ಗಳು ಇರ್ತಾವೆ. ನಾವೇನು ಮಾಡೋದು ಇವಾಗ ನೋಡ ನಮ್ಗೆ ಈ ಥರ ಯಾವುದೇ ಈ ಥರ ಬ್ರಷ್ ಬೇಕಂದ್ರೆ ಹಿಂಗೆ 2 ಸಲ 3 ಸಲ ಹಿಂಗೆ ಟಿಕ್ ಕೊಡಿದೆ. ಅದ್ರ ಮ್ಯಾಲೆ ಈ ಥರ ಶೇಡ್ ಬಂದ್ರೆ ಮಾತ್ರ ಅದು ನಮ್ಗೆ ಸೆಲೆಕ್ಟ್ ಆಗೈತೆ ಅಂತ ಅರ್ಥ. ಮತ್ತೊಳೆ ಈ ಥರ ಒಂದು ಮಾಡ್ಕೋಬೋದು. ಈಗ ಇವಾಗ ನಾನು ಡೌನ್ಲೋಡ್ ಮಾಡ್ಕೋತೀನಿ. ಈ ಥರ ಶೇಡ್ ಬಂದ್ರಷ್ಟೇ ನಮಗೆ ಬಂದೈತೆ ಅಂತ ಅರ್ಥ. ಅದು ಶೇಡ್ ಬರಬೇಕು ಒಟ್ಟು ಡೌನ್ಲೋಡ್ ಆಗ್ಬೇಕಂದ್ರೆ ಶೇಡ್ ಬರ್ಬೇಕು.
ಈ ಥರ ಆದ್ಮೇಲೆ ಮತ್ತೊಳೆ ಬ್ಯಾಕ್ ಹೋಗೋದು. ಬ್ಯಾಕ್ ಹೋಗಿ ಇದು ಎಲ್ಲಿರುತ್ತೆ ಡೌನ್ಲೋಡ್ಸ್ ಅಂತ ಇರುತ್ತಲ್ಲ ಅದ್ರೊಳಗೆ ಸಿಗ್ತಾವ. ಇಲ್ಲಿ ಮ್ಯಾಲ ರೀಸೆಂಟ್ ಫೇವ್ರೇಟ್ ಇದು ಏನಿದೆ ಫೇವ್ರಿಟೀಸ್ ಅಂತ ಏನೋ ನಮಗಂತೂ ಇಂಗ್ಲೀಷ್ ಸ್ವಲ್ಪ ಸ್ವಲ್ಪ ಬರ್ತೈತಿ, ಜಾಸ್ತಿ ಬರೋದಿಲ್ಲ. ಈ ಥರ ಇಂಥದ್ರಾಗ ಬಿಟ್ಟ ಡೌನ್ಲೋಡ್ಸ್ ಒಳಗೆ ಹೋದ್ವಿ ಅಂದ್ರೆ ನಾವು ಅಲ್ಲಿ ಡೌನ್ಲೋಡ್ ಮಾಡಿದ್ದೆಲ್ಲ ಇದ್ರೊಳಗೆ ಸಿಗ್ತಾವ. ಆ ಕಾರಣಕ್ಕೆ ಡೌನ್ಲೋಡ್ ಒಳಗೆ ತೊಗೊಳೋದು. ನಿಮ್ಗೆ ಯಾವ ಥರ ಬೇಕು ಆ ಥರ ತೊಗೊಂಡ ಇವಾಗ ನೋಡ್ರಿ ನಾವು ಈ ಥರ ಜೂಮ್ ಹಾಕಿದ್ವಿ ಅಂದ್ರೆ ಮಸ್ತಾಗಿ ಅಕ್ಷರಗಳು ಕೊಡ್ತಾವ, ಸ್ವಲ್ಪ ದೊಡ್ಡ ಬರ್ತಾವ. ಈಗ ನೋಡ್ಗ ಈ ಥರ ದೊಡ್ಡ ಇದೆಲ್ಲ ಇದೆ ಬ್ರಷ್. ಇವಾಗ ಏನು ಮಾಡ್ಬೇಕು, ಬ್ರಷ್ನ ಇದನ್ನ ಮಾಡ್ಕೊಂಡ ಇಲ್ಲಿ ಹೋಗಿ ಬ್ರಷ್ನ ಚಿಕ್ಕದಾಗಿ ಮಾಡ್ಕೋದು. ಇವಾಗ ನೋಡ್ಗ ಸೈಜ್ ಅಂತ ಐತಲ್ಲ ಅದನ್ನ ಇಷ್ಟ ಮಾಡ್ಕೊಂಡ್ಬಿಡೋದು. ಇಷ್ಟು ಮಾಡ್ಕೊಂಡ ಇವಾಗ ನೋಡ ಈಗ ಏಟಾಗುತ್ತೆ ನೋಡೋದು. ಇಷ್ಟ, ಜಾಸ್ತಿ ಏನಿಲ್ಲ. ನಮಗೆ ಯಾವ ಥರ ಬೇಕು ಆ ಥರ. ಈಗ ಒಂದು ಹೆಸರು ಬರ್ತೀವಿ ನೋಡಿ. ಈಗ ಈ ಥರ ಇವಾಗ ನೀವೊಂದು ಹಾಡು ಬರೀ ಹಾಕ್ತೀರ ಅಂದ್ರೆ ಅಕ್ಷರ ಕರೆಕ್ಟ್ ಆಗವಲ್ವ, ಬೇರೆ ಬ್ರಷ್ ತಗೊಂತ ಈ ಬ್ರಷ್ ತೊಗೋತೀನಿ. ಈ ಬ್ರಷ್ ತೊಗೊಂಡು ಸೈಜ್ ಇಟ್ಕೋತೀನಿ. ಎಷ್ಟು ದೊಡ್ಡದೈತೆ ಸೈಜ್ ಇದು. ಈ ಥರ ಇಟ್ಕೊಂಡು ಈಗ ಝೂಮ್ ಹಾಕಿ ಬೇಡ ವೈಟ್ ಕಲರ್ ತಗೊಳ್ಳೋಣ. ಮತ್ತು ಸೈಜನ್ನ ಇದು ಸ್ಮೂತ್ ಇವಾಗ ನೋಡ್ರಿ ಈ ಥರ ಮಾಡ್ಕೊತ ಹೋಗೋದು. ನಮ್ಗೆ ಯಾವುದೇ ಥರ ಸಾಂಗ್ ಬೇಕಂತ ಈ ಥರ ಮಾಡ್ಕೋಬೋದು. ನಾನು ಯಾವ ಥರ ಬರ್ತೀನಿ ಅಂದ್ರೆ ಈ ಹಿಂಗೈತಲ್ಲ ಈಗ ಹೇಗೆ ಈ ಥರ ಇಟ್ಕೊಂಡು ಈ ಥರ ಬರಿದೆ. ಈ ಥರ ಬರ್ದ ಕಿಸಿಂದ ಇಷ್ಟ ಐತಿಲ್ಲ. ಇವಾಗ ಈಗ ಏನು ಮಾಡೋದಂದ್ರೆ ಇಲ್ಲಿ ಮೇಲ್ಗಡೆ 3 ಟಿಕ್ಕಿ ಕಾಣಕತ್ತಾವಲ್ಲ, 3 ಟಿಕ್ಕಿ ಒಳಗೆ ಹೋಗಿ ಎಕ್ಸ್ಪೋರ್ಟ್ ಅಂತ ಹೊಡಿಬೇಕು. ಎಕ್ಸ್ಪೋರ್ಟ್ ಅಂತ ಹೊಡೆದು ಈಗ ಇದು ಕ್ಲಿಕ್ ಹೊಡೆದು ಎಕ್ಸ್ಪೋರ್ಟ್ ಅಂತ ಹೊಡೆದು ಬಿಡೋದು ಅಪ್ಪ. ಈ ಥರ ಎಕ್ಸ್ಪೋರ್ಟ್ ಹೊಡೆದ ಕಿಸಿಂದ ಆಮೇಲೆ ಏನು ಮಾಡೋದು, ಬ್ಯಾಕ್ ಹೋಗೋದು. ಬ್ಯಾಕ್ ಹೋಗಿ ಇವಾಗ ಏನು ಮಾಡೋದಂದ್ರೆ ಇಲ್ಲಿ ಇದೈತಾ ಫಿಕ್ಸ್ ಲ್ಯಾಬ್ ಅಂತ ಐತಲ್ಲ ಇದನ್ನ ಕ್ಲಿಕ್ ಹೊಡೆದ ಇದನ್ನ ಕ್ಯಾನ್ಸಲ್ ಹೊಡೆದ ಇದೇ ನ್ಯೂ ಟೆಕ್ಸ್ಟ್ ಅದನ್ನು ಡಿಲೀಟ್ ಹೊಡೆಯೋದು. ಇಲ್ಲಿ ಬರೋದು ಈ ಥರ. ಇಲ್ಲಿ ಬಂದ ಕಿಸಿಂದ ಇಲ್ಲಿ ನೀಲಿ ಕಾಣ್ತೈತಲ್ಲ ಈ ಥರ ಈ ನೀಲಿದ ಇಲ್ಲಿಗೆ ಬಂದು ಇಲ್ಲಿ ಟ್ರಾನ್ಸ್ಪರೆಂಟ್ ಅಂತ ಐತಲ್ಲ ಇದನ್ನ ಮೇಲೆ ಕ್ಲಿಕ್ ಕೊಡೋದು. ಅಂದ್ರೆ ಬ್ಯಾಕ್ಗ್ರೌಂಡ್ ಬಗ್ಗೆ ಇದೆ. ಬ್ಯಾಕ್ಗ್ರೌಂಡ್ನ ಕ್ಲಿಯರ್ ಮಾಡ್ಕೊಂಡು ಆಮೇಲೆ ಇಲ್ಲಿ ನಡ್ಬರ್ಗ್ ಬರ್ದು ನೆಟ್ ಬೋರ್ಡ್ ಥರ ಇರ್ತಲ್ಲ, ಶಟ್ ಭುಜನ ಏನಿದು ಆ ಥರ ಇರ್ತಲ್ಲ ಅದ್ರೊಳಗೆ ಬಂದು ಇನ್ಫರ್ಟ್ ಅಂತ ಐತಲ್ಲ ಇದ್ರೊಳಗೆ ಹೋಗೋದು. ಇದ್ರೊಳಗೆ ಹೋಗಿ ಇವಾಗ ಈಗ ಮೊನ್ನೆ ಮಾಡಿದ್ದಂಥ ವಿಡಿಯೋ ಇದು ಮುನ್ನವೇ ಅಂತ ಐತಲ್ಲ ಈ ಥರ ಹಿಂಗೆ ಇದು ಬೇಡ ಇದ್ರೊಳಗೆ ತೋರಿಸ್ತೀನಿ. ಈ ಥರ ಹಾಕಿ ಆಮೇಲೆ ನಮಗೆ ಯಾವ ಸೈಜ್ ಬೇಕು ಆ ಸೈಜನ್ನ ಇಟ್ಟು ಇವಾಗ ನಾವು ಈ ಥರ ಇಟ್ಕಿಸಿಂದ ಸ್ವಲ್ಪ ಇಷ್ಟು ಮಾಡಿ ಆಮೇಲೆ ಈ ಕಡೆ ಜಕ್ಕೊಂಡು ಇಲ್ಲಿ ಏರ್ಸ್ ಕಲರ್ ಅಂತ ಐತಲ್ಲ ಏರ್ಸ್ ಈ ಕಲರ್ನ ಹಿಂಗೆ ಕ್ಲಿಕ್ ಹೊಡಿಯೋದು. ಹಿಂಗೆ ಹೊಡೆದು ಇಲ್ಲಿ ಪೆನ್ಸಿಲ್ ಐಕಾನ್ ಗತೆ ಕಾಣ್ತಲ್ಲ ಇದನ್ನ ಕ್ಲಿಕ್ ಹೊಡೆದು ಈ ಬ್ಲ್ಯಾಕ್ ಮೇಲೆ ಅಂದ್ರೆ ಬ್ಲ್ಯಾಕ್ ಹೋಗ್ಬೇಕು, ಬ್ಯಾಕ್ಗ್ರೌಂಡ್ ಹೋಗ್ಬೇಕು, ನಮಗೆ ಅಕ್ಷರ ಅಷ್ಟೇ ಬೇಕು. ಆ ಕಾರಣಕ್ಕೆ ಬ್ಲ್ಯಾಕ್ ಮೇಲೆ ಇದು ವೈಟ್ ಕಲರ್ ಐತಲ್ಲ ಇದನ್ನ ಬ್ಲ್ಯಾಕ್ ಮೇಲೆ ಕ್ಲಿಕ್ ಹೊಡೆದು ಈ ಥರ ಹೊಡೆದು ಅಂದ್ರೆ ಇದ್ರೊಳಗಿಂತ ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಹೋಗತ್ತೆ. ಆವಾಗ ಮೇಲ್ಗಡೆ 3 ಟಿಕ್ಕಿ ಅದಾವಲ್ಲ ಅದ್ರ ಮೇಲೆ ಕ್ಲಿಕ್ ಹೊಡೆದಿಂದ ಎಕ್ಸ್ಪೋರ್ಟ್ ಇಮೇಜ್ ಅಂತ ಹೊಡೆದು ಆಮೇಲೆ ಶೇವ್ ಅಂತ ಹೊಡೆದ್ಬಿಡೋದು. ಶೇವ್ ಟು ಗ್ಯಾಲರಿ ಅಂತೇಳಿ. ಈಗ ಸ್ವಲ್ಪ ನಾರ್ಮಲ್ ಆಗಿ ಅಡ್ವರ್ಟೈಸ್ಮೆಂಟ್ ಬರ್ತೈತಿ, ಅಡ್ವರ್ಟೈಸ್ಮೆಂಟ್ ಆಫ್ ಮಾಡ್ತೀನಿ. ಅಡ್ವರ್ಟೈಸ್ಮೆಂಟ್ ಬರ್ತೈತೆ ಬಂದಿಂದ ಆಮ್ಯಾಗ ಅದಾತಂದ್ರೆ ಇಲ್ಲಿ ಐತಲ್ಲ ಇದನ್ನ ಕ್ಲಿಕ್ ಹೊಡೆದು ಕ್ಯಾನ್ಸಲ್ಡ್ ಎಲ್ಲ ಇದು ಅಡ್ವರ್ಟೈಸ್ಮೆಂಟ್ ಹೋಗೋ ಮಟ ನಿಂತ್ಕೊಂಡು ಫಸ್ಟ್ನೇಗೆ ಅಷ್ಟ ಬರ್ತೈತಿ, 1ನೇಗೆ ಅಷ್ಟ ಬರ್ತೈತಿ, ಆಮೇಲೆ ಅಂತೂ ಬರಂಗಿಲ್ಲ. ಈಗ ಫಸ್ಟ್ನೇದು ಅಕ್ಷರ ಡೌನ್ಲೋಡ್ ಮಾಡತ್ತಲ್ಲ ಅದ ಕಾರಣಕ್ಕೆ ಬಂದಿತ್ತು. ಈಗ ಮತ್ತೆ ನೆಕ್ಸ್ಟ್ ನಾವು ಡೌನ್ಲೋಡ್ ಮಾಡಕತ್ತೆ ಅಂದ್ರೆ ಬರ್ದಲ್ಲ ಅಡ್ವರ್ಟೈಸ್ಮೆಂಟ್.
ಇದು ಹೇಳಿದ್ನಲ್ಲ ಇವಾಗ ಎಕ್ಸ್ಪೋರ್ಟ್ ಇಮೇಜ್ ಅಂತ ಐತಲ್ಲ, ಇದ್ರೊಳಗೆ ಹೋಗಿ ಎಕ್ಸ್ಪೋರ್ಟ್ ಇಮೇಜ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಅದ್ರ ಮುಗೀತು. ಇಲ್ಲಿ ನಾವು ಸೇವ್ ಮಾಡಿದ್ದಾತು. ಇವಾಗ ಗ್ಯಾಲರಿ ಹೋಗಿ ಚೆಕ್ ಮಾಡಿದಂದ್ರೆ ಇಲ್ಲಿ ಕಾಣ್ತೈತೆ ನೋಡಿ ನಿಮ್ಗೆ. ಇಲ್ಲಿ ಐತೆ ನೋಡುವ, ಇದು ಕಣ್ಣಲ್ಲಿದೆ ಅನ್ನೋದು. ಗ್ಯಾಲರಿದ ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಬರ್ತೈತಿ, ಆದ್ರೇನ ಇದು ಬ್ಯಾಕ್ಗ್ರೌಂಡ್ ಬಂದಿರ್ತೈತೆ ಅಷ್ಟೇ.